ನಾವು ಕೇಳಿಸ್ಕೊಳ್ಳೋಕ್ಕಿಂತ ಮೊದಲೇಕ ನಾವೇನು ಅವರು ದಲಿತರ ವಿರೋಧಿಗಳು ಅಂತ ಹೇಳಿಲ್ಲ, ದಲಿತರ ಬಗ್ಗೆ ನೀವು ಎಂದಿರಿ ಅಂತ ಅಂದಿಲ್ಲ. ನಾವು ಮಾಧ್ಯಮದವರು ನೀವೇನು ಇದು ಸತ್ಯ ಅಂತ ಹೇಳಿ ತಿಳ್ಕೊಂಡು ನೀವು ಬಿತ್ತರಿಸಿದ್ರಿ. ನೀವು ಬಿತ್ತರಿಸಿರ್ತಕ್ಕಂಥ ವಿಷಯದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಅವರ ಕ್ರಮ ಸರಿಯಾದದ್ದಲ್ಲ. ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ. ಅದರಲ್ಲೂ ಒಬ್ಬ ಶಾಸಕನಾಗಿ ಈ ಪ್ರಜಾಪ್ರಭುತ್ವ ನಾಡಿನೊಳಗೆ ಅದು ಲಂಚಕ್ಕಾಗಿ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಆ 20 ಲಕ್ಷ ಕೊಡಬೇಕು, ಇಲ್ಲದೇ ಇದ್ದರೆ ಗೌರವಾನ್ವಿತರು ಮಾತನಾಡುವ ಮಾತುಗಳೇ ಅಲ್ಲ, ಅಂಥ ಮಾತುಗಳನ್ನು ಅವನಿಗೆ ಹೇಳ್ತಾರೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮುಖಾಂತರ ಇವತ್ತು ದೇಶದ ತುಂಬೆಲ್ಲ ಬಿತ್ತರಿಸಿದ್ದೀರಿ. ಇಂಥ ಶಾಸಕನನ್ನು ಶಾಸಕ ಸ್ಥಾನದಿಂದ ನಾವು ಇವ್ರನ್ನ ಅಮಾನತ್ ಮಾಡ್ತೀವಿ ಅಂಥೇಳಿ BJPಯವರು ಹೇಳಬೇಕಾಗಿತ್ತು. ಅದರ ಬದಲು ನೋಟಿಸ್ ಕೊಡ್ತಾರಂತೆ. 7 ದಿವಸ ನೋಟಿಸ್ ಕೊಡೋಕ್ಕೆ ಏನು ನಿಮ್ಮ ಅಧ್ಯಕ್ಷರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ? ಏನು ಅವ್ರು ಏನು ಹೇಳಿದ್ರೆ ಆ ಶಬ್ದಗಳನ್ನು ಕೇಳಿಸೋದಕ್ಕೆ ಬರೋದಿಲ್ವಾ? 108 ಮಾತುಗಳನ್ನು ಹೇಳುವ ಬದಲು ತಕ್ಷಣ ಅವರನ್ನ ನೀವು ಶಾಸಕಾಂಗದಿಂದ ತಾವು ಅಮಾನತುಗೊಳಿಸಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅದನ್ನು ಮಾಡಿದ್ರೆ ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕುಂಡಿಸೋದು. ಅದಕ್ಕೆ ಇನ್ನು ಸುರೇಶ್ ಏನು ಹಿಂಗೆ ಅಂತ ಹೇಳಿದ್ದ DK ಸುರೇಶ್ ಅವ್ರ ಮೇಲೆ ಅದಕ್ಕೆ ಯಾವ ಕಾರಣಕ್ಕಾಗಿ ನೀವು ಆಪಾದನೆ ಕೊಡ್ತೀರಿ? ಅರೆಸ್ಟ್ ಮಾಡಿದ್ರು. ಇಷ್ಟೆಲ್ಲ ಅಂದ್ರೂ ಅರೆಸ್ಟ್ ಮಾಡದೇ ಇರುವಂಥದ್ದು ಆಗಬೇಕಾ? ಸರ್ಕಾರ ನಡಿಬೇಕು, ಸರ್ಕಾರ ಜನಪರ ಇರಬೇಕು, ಏನು ಶಾಸಕರ ಪರ ಇರಬೇಕು? ನಾವು ಏನು ಮಾಡಬೇಕಾಗಿತ್ತು ಕಾನೂನನ್ನು ಮಾಡಿದ್ದೇವೆ, ಮಾಡಿದ್ದು ಸರಿಯಾಗಿದೆ. ಷಡ್ಯಂತ್ರ ಅನ್ನುವಂಥ ಹೆಸರಿನ ಮೇಲೆ ನೀವು ರಾಜಕೀಯ ಮಾಡೋದಕ್ಕೆ ಕೆಲವರು ಮುಂದಾಗಿದ್ದಾರೆ. ಯಾರು BJPಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನು ಡಿಫೆಂಡ್ ಮಾಡೋದಕ್ಕೆ ನೈತಿಕ ಶಕ್ತಿ ಇಲ್ಲ. ಜನ ಆಕ್ರೋಶ ಹೊಂದಿದ್ದಾರೆ. ಜಾತಿ ಮೇಲೆ ಹೆಣ್ಮಕ್ಳನ್ನ ಕರೀತೀರಿ ನೀವು? ಏನು ನಾಚಿಕೆನೇ ಬರಲಿಲ್ವಾ? ಶ್ರೀಮಂತರಿರ್ಬೋದು ನೀವು, ಬಲಾಢ್ಯರಿರ್ಬೋದು ನೀವು, ಆದರೆ ಯಾವ ಕಾರಣಕ್ಕೂ ಮತ್ತೊಬ್ಬರನ್ನ ಅಗೌರವಿಸೋದನ್ನು ಪ್ರಜಾಪ್ರಭುತ್ವ ನಿಮಗೆ ಹಕ್ಕು ಕೊಡೋದಿಲ್ಲ. ಪ್ರಜಾಪ್ರಭುತ್ವ ಅದನ್ನು ಸಹಿಸೋದಿಲ್ಲ. ನೀವು ಈ ರೀತಿ ಮಾತಾಡಿದ್ದಕ್ಕೆ ಜನರ ಆಕ್ರೋಶಕ್ಕೆ ಒಳಗಾಗ್ತಾರೆ.